ಸಿಎಂ ಕುರ್ಚಿಯ ಆಸೆ ಕೈಬಿಟ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತ ಪ್ರಶ್ನೆ ಇಲ್ಲಿ ಮೂಡ್ತಾ ಇರೋದು. ಸಿದ್ದರಾಮಯ್ಯ ಹೇಳಿಕೆ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಸಾಫ್ಟ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನಗೆ ಬೇರೆ ಆಯ್ಕೆಗಳಿಲ್ಲ ಅಂತ ಹೇಳಿರೋದು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ನಾನು ಸಿಎಂಗೆ ಸಪೋರ್ಟ್ ಮಾಡ್ತೀನಿ. ಇದು ಡಿಕೆ ಶಿವಕುಮಾರ್ ಅವರ ಮಾತು. ಅಂದ್ರೆ ನನ್ನ ಮುಂದೆ ಆಯ್ಕೆಗಳಿಲ್ಲ, ನಾನು ಅಸಹಾಯಕ ಅನ್ನೋ ಸಂದೇಶವನ್ನ ಕೊಡ್ತಿದ್ದಾರೆ ಡಿಕೆ ಶಿವಕುಮಾರ್. I had to stand by him, I support him, and I don't have any objection to it. Whatever the party high command tells and whatever he desires, it will be fulfilled. Currently, the party is not backing you, sir, right now, because your supporters said you have sacrificed so much for the party. I don't want to discuss anything. All lakhs of workers have supported this party. It is not only DK Shivakumar. Sir, power sharing. Sir, CM ಅವರು ಹೇಳಿದ್ರು 5 ವರ್ಷ ನಾನೇ CM ಆಗಿದ್ದೀನಿ. I had to stand by him, I support him, and I don't have any objection to it. Whatever the party high command tells and whatever he desires, it will be fulfilled. Currently, the party is not backing you, sir, right now, because your supporters said you have sacrificed so much for the party. I don't want to discuss anything. All lakhs of workers have supported this party. It is not only DK Shivakumar. Sir, power sharing. Sir, CM ಅವರು ಹೇಳಿದ್ರು 5 ವರ್ಷ ನಾನೇ CM ಆಗಿದ್ದೀನಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ. ಹರೀಶ್, ಡಿಕೆ ಶಿವಕುಮಾರ್ ಅವರ ಮಾತನ್ನ ಕೇಳಿಸ್ಕೊಳ್ತಾ ಇದ್ದೀವಿ. ನಾನು ಸಿಎಂ ಜೊತೆಗೆ ನಿಲ್ತೀನಿ, ನನಗೆ ಅದರ ಬಗ್ಗೆ ಯಾವುದೇ ಆಕ್ಷೇಪನೂ ಕೂಡ ಇಲ್ಲ. ಅಂದ್ರೆ 5 ವರ್ಷ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಸಿಎಂ ಹೇಳಿದ್ದಕ್ಕೆ ನನ್ನ ಆಕ್ಷೇಪಗಳಿಲ್ಲ ಅಂತ ಹೇಳ್ತಿದ್ದಾರೆ. ಇದು ಅಸಹಾಯಕತೆನಾ ಅಥವಾ ತಂತ್ರಗಾರಿಕೆನಾ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಅವರನ್ನು ನಾವು ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಇದು ಎರಡು ರೀತಿ ಇದನ್ನು ವಿಶ್ಲೇಷಿಸಬಹುದು ಅಂತ ನನಗನ್ನಿಸ್ತಾ ಇದೆ. ಯಾಕಂತಂದ್ರೆ ಒಂದು ಅಸಹಾಯಕತೆ ಇರಬಹುದು, ಇಲ್ಲ ಆಪ್ಷನ್ ಇಲ್ಲ ನನ್ನ ಬಳಿ ಏನೂ ಕೂಡ ಅನ್ನುವಂಥ ಅಸಹಾಯಕತೆ. ಇಲ್ಲ ಅಂತಾದ್ರೆ ತಂತ್ರಗಾರಿಕೆ ಹೆಂಗೆ ಅಂತಂದ್ರೆ ಸಂಘರ್ಷದಿಂದ ಉಪಯೋಗ ಇಲ್ಲ, ಬದಲಾಗಿ ಸಿಗಬೇಕು ಅಂತಾಗಿದ್ರೆ ನನಗೆ ಸಿಗಲೇಬೇಕು, ಅದಕ್ಕೆ ಈಗ ಸಂಘರ್ಷ ಮಾಡಿ ಉಪಯೋಗ ಇಲ್ಲ ಅನ್ನುವಂಥ ತಂತ್ರಗಾರಿಕೆಯೂ ಕೂಡ ಡಿಕೆ ಶಿವಕುಮಾರ್ದವರದು ಆಗಿರಬಹುದು. ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ. ಹರೀಶ್, ನಾನು ಪ್ರಶ್ನೆ ಕೇಳ್ತಾ ಇದ್ದೆ, ಡಿಕೆ ಶಿವಕುಮಾರ್ದು ಅಸಹಾಯಕತೆನಾ ಅಥವಾ ತಂತ್ರಗಾರಿಕೆನಾ ಇದು? ರಕ್ಷತ್, ಬಹಳ ಮುಖ್ಯವಾಗಿರೋ ಸಿಎಂ ಸಿದ್ದರಾಮಯ್ಯ ಅವರು ನಾನು 5 ವರ್ಷಗಳ ಕಾಲ ಸಿಎಂ ಆಗಿರ್ತೀನಿ ಅನ್ನುವಂಥ ಹೇಳಿಕೆ ಕೊಟ್ಟ ಮರುಕ್ಷಣವೇ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಚ್ಚರಿ ಹೇಳಿಕೆ ಕೊಟ್ಟಿರುವಂಥದ್ದು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಐ ಹ್ಯಾವ್ ನೋ ಅದರ್ ಆಪ್ಷನ್ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು ಒಂದು ರೀತಿ ಅದು ಅಸಹಾಯಕರಾಗಿ ಆ ರೀತಿ ಹೇಳಿಕೆ ಕೊಟ್ಟರು ಅಥವಾ ಮಾರ್ಮಿಕವಾಗಿ ಹೇಳಿದ್ರು ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಸೊ ಒಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ, ನಾನು ಅವರಿಗೆ ಸಂಪೂರ್ಣ ಸಹಕಾರ ಕೊಡ್ತೇನೆ, ಐ ಹ್ಯಾವ್ ನೋ ಅದರ್ ಆಪ್ಷನ್ ಅನ್ನುವಂಥದ್ದು ಹೇಳ್ತಾರೆ. ಲಕ್ಷಾಂತರ ಕಾರ್ಯಕರ್ತರು ಪಕ್ಷವನ್ನು ಬೆಂಬಲಿಸಿದರೆ, ಪಕ್ಷ ಬಂದಿದೆ, ಅಧಿಕಾರಕ್ಕೆ ಬಂದಿದೆ, ಹೈಕಮಾಂಡ್ ಯಾವುದೇ ತೀರ್ಮಾನ ಕೈಗೊಂಡ್ರು ನಾನು ಅದಕ್ಕೆ ಬದ್ಧನಾಗಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು ಸಾಕಷ್ಟು ಕೂಡ ಈಗ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಇಷ್ಟು ದಿನಗಳ ಕಾಲ ಎಂದೂ ಕೂಡ ಬಹಿರಂಗವಾಗಿ 5 ವರ್ಷಗಳ ಕಾಲ ನಾನು ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನುವಂಥ ಪದವನ್ನು ಬಳಸಿರಲಿಲ್ಲ. ಮೊದಲ ಬಾರಿಗೆ ಇವತ್ತು ಆ ಒಂದು ಹೇಳಿಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಈ ರೀತಿಯ ಹೇಳಿಕೆ ಅನಿವಾರ್ಯ ಆಗಿತ್ತಾ ಅನ್ನುವಂಥ ಚರ್ಚೆಗಳು ಕೂಡ ಈಗ ಶುರುವಾಗಿದ್ದಾವೆ. ಯಾಕಂದ್ರೆ ಒಂದು ಡಿಕೆ ಶಿವಕುಮಾರ್ ಹೇಳ್ತಿರುವಂಥದ್ದು, ನಾನು ಸಿದ್ದರಾಮಯ್ಯರು ಸಿಎಂ ಆಗಿದ್ದಾರೆ, ನಾನು ಅವರಿಗೆ ಸಹಕಾರ ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಸೊ ಮೊನ್ನೆ ಕೂಡ ಸಿಎಂ ಸಿದ್ದರಾಮಯ್ಯವರ ಕೈ ಬಲಪಡಿಸ್ತೀವಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಸೊ ಇಕ್ಬಾಲ್ ಹುಸೇನ್, ಎಸ್.ಸಿ. ಬಾಲಕೃಷ್ಣ ಅವರು ಅವರಿಗೆ ಯಾವ ರೀತಿ ಹೇಳಿಕೆಗಳನ್ನು ಕೊಟ್ಟಿದ್ರು, ಈಗ ಸಿಎಂ ಸ್ಥಾನ ಬದಲಾವಣೆ ಆಗಲೇಬೇಕು, ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶ ಕೊಡಲೇಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದ್ರು. ಸೊ ಒತ್ತಾಯವನ್ನು ಮಾಡಿದ್ರು. ಅದ್ರ ಬೆನ್ನಿಗೆ ಡಿಕೆ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯ ಕೈ ಬಲಪಡಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರು. ಸೊ ಆ ಒಂದು ಹೇಳಿಕೆ ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದ್ದು. ಆದ್ರೆ ಇವತ್ತು ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಹೇಳಿಕೆ ಐ ಹ್ಯಾವ್ ನೋ ಅದರ್ ಆಪ್ಷನ್ ಅನ್ನುವಂಥ ಮಾತನ್ನು ಏನ್ ಹೇಳಿದರೆ, ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಹೇಳಿಕೆ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರು ಈ ಒಂದು ಮಾತನಾಡಿರುವಂಥದ್ದು ಸಹಜವಾಗಿ
ಬೇರೆ ಯಾವುದು ಮಾರ್ಗ ಇಲ್ವೋ ಅನ್ನೋ ರೀತಿಯಲ್ಲಿ ಕೂಡ ಚರ್ಚೆ ಆಗ್ಬೋದು. ಆದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಕಾದು ನೋಡುವ ತಂತ್ರಕ್ಕೆ ಈಗ ಮುಂದಾಗಿದ್ದಾರೆ ಅನ್ನುವಂಥದ್ದು ಕೂಡ ಈ ಅವರ ಹೇಳಿಕೆಯಿಂದ ಗೊತ್ತಾಗುತ್ತೆ. ಅಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಅವರು ಅನಿವಾರ್ಯವಾಗಿ ಈ ರೀತಿ ಹೇಳಿಕೆ ಕೊಡಬೇಕಾಗಿರುವಂತದ್ದು. ಸೊ ಇದ್ರ ಉಳಿದಂತೆ ಯಾವುದೇ ರೀತಿ ಹೇಳಿಕೆ ಕೊಟ್ಟರೂ ಕೂಡ ಬೇರೆ ರೀತಿ ಸಂದೇಶ ಕೊಟ್ಟಂತ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದ ಭಾಗವಾಗಿ ಡಿ ಕೆ ಶಿವಕುಮಾರ್ ಅವರು ಬಹುಶಃ ಈ ಒಂದು ಹೇಳಿಕೆ ಕೊಟ್ಟಿರ್ಬೋದು ಅಂತ ಕೂಡ ಈಗ ಚರ್ಚೆ ಆಗ್ತಿದೆ. ಆದ್ರೆ ಸದ್ಯಕ್ಕಂತೂ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಕಾದು ನೋಡುವ ತಂತ್ರದ ಭಾಗವಾಗಿ ಈ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಮುಂಬರುವ ದಿನಗಳಲ್ಲಿ ಹೊಸ ದಾಳವನ್ನ ಯಾವ ರೀತಿ ಉಪಯೋಗಿಸ್ತಾರೆ ಅನ್ನುವಂಥದ್ದು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಆದ್ರೆ ಸದ್ಯದ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯ ಹೇಳಿಕೆ ಕೊಡಬೇಕಾದಂತ ಅನಿವಾರ್ಯತೆ ಸನ್ನಿವೇಶ ಸಂದರ್ಭ ಸೃಷ್ಟಿ ಆಗಿತ್ತು. ಹಾಗಾಗಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಿರುವಂತದ್ದು. ರಕ್ಷಾತ್, ಥ್ಯಾಂಕ್ ಯು ಹರೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.